ಜಯಂತಿ ಅಂದರೆ ಅವರು ಹುಟ್ಟಿದ ದಿನವನ್ನು ಇವತ್ತಿನ ದಿವಸ ನಾವು ಶ್ರೀ ಕ್ಷೇತ್ರ ಭಕ್ತಮುನೇಶ್ವರನ ಸನ್ನಿಧಿಯಲ್ಲಿ ಬಸವಣ್ಣನಿಗೆ ಅಂದರೆ ನಂದಿಗೆ ಬಸವಣ್ಣನವರ ಕೃಪೆ, ಅವರ ಒಂದು ಹವಯದಿಂದ ಇವತ್ತು ನಂದೀಶ್ವರ ಸ್ವಾಮಿಗೆ ಆರತಿ, ಅಭಿಷೇಕ, ಪೂಜೆ ವಿಶೇಷವಾಗಿ ಎಲ್ಲ ನನ್ನ ಭಕ್ತವೃಂದದವರಿಂದ ಸಲ್ಲದಕ್ಕೆ ನಮ್ಮ ಮುತ್ತೈನಪಾಳ್ಯದ ಈ ಕ್ಷೇತ್ರದ ಭಕ್ತರಾಗಿ ಬಸವಣ್ಣನ ನಂದಿಯನ್ನು ಸ್ಥಾಪನೆ ಮಾಡಿದಂತಕ್ಕಂಥ ಗಂಗಣ್ಣನವರಿಂದ ಅವರ ನೇತೃತ್ವದಲ್ಲಿ ನಡೆಯುವಂತಕ್ಕಂಥ ಜಯಂತಿ. ಇದಕ್ಕೆ ಎಲ್ಲ ನನ್ನ ಭಕ್ತವೃಂದದವರು ಸಹಕಾರ ಕೊಟ್ಟು ಅಭಿಷೇಕ, ರುದ್ರಾಭಿಷೇಕ, ನಂದಿ ಅಭಿಷೇಕ, ವಿಶೇಷವಾಗಿ ಮೆರವಣಿಗೆ, ಅನೇಕ ಪೂಜೆಗಳನ್ನು ಹಮ್ಮಿಕೊಂಡು ಕೋಟಿಯ ಲಿಂಗವನ್ನು ನಾವು ಯಾವ ರೀತಿ ಸ್ಥಾಪನೆಯನ್ನು ಮಾಡ್ತೀವೋ ಅದೇ ರೀತಿಯಲ್ಲಿ ನನ್ನ ಭಕ್ತರು 108 ಲಿಂಗವನ್ನು ಸುತ್ತಲೂ ಸ್ಥಾಪನೆಯನ್ನು ಮಾಡಿ ಆ ನಂದಿ ಅವನ ಶಕ್ತಿಯ ಫಲದಿಂದ ನಾಡಿನ ಜನತೆಗೋಸ್ಕರ, ಜಗತ್ತಿನ ಭವಿಷ್ಯಕ್ಕೋಸ್ಕರ ಆ ನಂದೀಶ್ವರ ಸ್ವಾಮಿ 108 ಲಿಂಗವನ್ನು ಕೂಡ ಪ್ರದಕ್ಷಿಣೆಯನ್ನು ಮಾಡಿ ಈಗ ತಾನೇ ಮೆರವಣಿಗೆ ಮುಗಿಸಿ ಮುಂಭಾಗದಲ್ಲಿ ನಿರ್ಮಾಣ ಮಾಡಿದೆ. ಆದರೆ ಇವತ್ತು ಪರಮಾತ್ಮನ ನೆಡಮುಡಿಯ ಮೇಲೆ ಬರಬೇಕಾಗಿತ್ತು. ಅದಕ್ಕೋಸ್ಕರ ಬಹಳ ಸತಾಯಿಸಿ ಖುಷಿಯಿಂದ ಶಾಂತಿಯಿಂದ ಒಂದೊಂದು ಹೆಜ್ಜೆಗೂ ಒಂದೊಂದು ಕಾಯನ್ನು ಪಡೆದುಕೊಂಡು ಸಾಗಿ ಮುಂದೋದು. ನಾವು ದೇವ್ರನ್ನ ನೋಡಬೇಕಾದ್ರೆ ನೋಡಿ, ಇಂಥ ಒಂದು ಧಾರ್ಮಿಕವಾದಂತಕ್ಕಂಥ ಕಾರ್ಯದಲ್ಲಿ ನಾವೆಲ್ಲರೂ ಕೂಡ ನೋಡಬಹುದು. ಇಂಥ ಒಂದು ಪುಣ್ಯದ ಕಾರ್ಯವನ್ನು ಎಲ್ಲ ನನ್ನ ಭಕ್ತದ ವೃಂದದವರು ನಿನ್ನೆಯಿಂದಲೂ ಭಾಳ ಶ್ರಮಪಟ್ಟು ಶ್ರದ್ಧೆಯಿಂದ ಇವತ್ತೊಂದು ಮಾತನ್ನು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಈ ಗುಡಿಯನ್ನು ಭಕ್ತ ಮುನೀಶ್ವರರ ಗುಡಿ ಎಂದು ನಿರ್ಮಾಣ ಮಾಡಿ ಆ ಭಕ್ತ ಮುನೀಶ್ವರನ ಗುಡಿಯ ಸುತ್ತ 108 ಲಿಂಗವನ್ನು ಸ್ಥಾಪನೆ ಮಾಡಿ ಆ 108 ಲಿಂಗಕ್ಕೆ ನಾವು ಭಕ್ತಿಯಿಂದ, ಶ್ರದ್ಧೆಯಿಂದ, ಧರ್ಮದಿಂದ, ಶಾಂತಿಯಿಂದ, ಸ್ವಚ್ಛದಿಂದ ಆತ್ಮ ಶುದ್ಧಿಯನ್ನು ಮಾಡಿಕೊಂಡು 108 ಲಿಂಗವನ್ನು ಮುಟ್ಟಿ ಮುಂಭಾಗಕ್ಕೆ ಹೋಗಿ ನಡೆದು ಬರುವಂತಕ್ಕಂಥ ನಂದಿ ಶಕ್ತಿಯ ಪೀಠದಿಂದ ಈಗ ತಾನೇ ಬಂದಿದ್ದಾರೆ.
ಅವನು ಎಲ್ಲರೂ ಕೂಡ ಒಂದು ಪೂಜೆಯನ್ನು ಮಾಡಿಸಿ ಆ ಪರಮಾತ್ಮನಿಗೆ ಆ ನಂದಿಯ ಒಂದು ಆಶೀರ್ವಾದವನ್ನು ಪಡ್ಕೊಂಡು ಆ ಭಗವಂತ ಇಡೀ ನಿಮ್ಮ ವಂಶವನ್ನೇ ಕಾಪಾಡಲಿ, ಆಯುಸ್ಸು ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಎಂದು ನಾನು ಆ ಭಗವಂತನಲ್ಲಿ ಭಕ್ತಿಪೂರ್ವಕವಾಗಿ ನಿಮ್ಮೆಲ್ಲರ ಪರವಾಗಿ ನಾನು ಪಡ್ಕೊಂತೀನಿ. ಇದು ನಂದಿಯ ಮೀಸಲಾಗಿ ನಂದಿ ಪೀಠದಲ್ಲೇ ನಡಿಬೇಕಾಗಿತ್ತು. ಆದರೆ ಈ ವರ್ಷದಲ್ಲಿ ನನ್ನ ಭಕ್ತಾದಿಗಳು ನಿಂತ್ಕೊಳ್ಳೋಕ್ಕೆ ಸ್ಥಳ ಇಲ್ಲದೆ ಬಿಸಿಲಿಂದ ತಾಪದಿಂದ ಬೇಯುವಂತಕ್ಕಂಥ ಒಂದು ಅವಕಾಶ ಕೊಡಬಾರ್ದಲ್ಲ ಅಂತ ಹೇಳಿಬಿಟ್ಟು ಇವತ್ತು ರಾಜಗೋಪುರದ ಹತ್ರ ನಂದಿಯನ್ನು ಕಟ್ಟಾಕಿ ಆ ಪರಮಾತ್ಮನಿಗೆ ಭಕ್ತಿಪೂರ್ವಕವಾಗಿ ಅದನ್ನು ಸಲ್ಲಿಸ್ತೇವೆ. ಆದರೆ ವರ್ಷದಲ್ಲಿ ಒಮ್ಮೆ ಆರತಿ ಸಮೇತವಾಗಿ ಬಸವಣ್ಣನವರ ಕಾರ್ಯವನ್ನು ಮಾಡೋದ್ರೊಳಗೆ ಯಾವ ತಪ್ಪು ಇಲ್ಲ. ಬಸವಣ್ಣನವರು ಯಾವುದೇ ಒಂದು ಜಾತಿ ಮತ ಭೇದ ಭಾವನೆ ಯಾವುದೂ ಇಲ್ಲದಂತೆ ಸರ್ವರಿಗೂ ಸಮತೂಕ ತೂಗಿದವನು ಬಸವ. ಆದರೆ ಅವನು ಐಕ್ಯ ಆಗಬೇಕಾದ್ರೆ